ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನೀವು ಬೇಬಿ ಕುಚ್ಚು ಹಾಕಬೇಕು ಈಸಿಯಾಗಿ ಅಂತ ಅಂದ್ಕೊಂಡಿದ್ದೀರಾ. ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಈಸಿ ಆಗುತ್ತೆ ಬೇಬಿ ಕುಚ್ಚು ಯಾವ ರೀತಿ ಹಾಕೋದು ಅಂತ. ಮತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ವೆರೈಟಿ ಕುಚ್ಚು ಬೇಬಿ ಕುಚ್ಚಲ್ಲೇ ಯಾವ ರೀತಿ ಬೇರೆ ಬೇರೆ ಥರ ಹಾಕೋದು ಅಂತ ತೋರಿಸಿದ್ದೀನಿ. ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ. ಈಗ ನಾನು ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ದಾರ ಯಾವ ರೀತಿ ಸುತ್ಕೊಬೇಕು, ಫಸ್ಟು ನನ್ನ ವಿಡಿಯೋದಲ್ಲಿ ಯಾವ ರೀತಿ ಸುತ್ಕೊಬೇಕು ಅಂತ ತೋರಿಸಿದ್ದೀನಿ. ನಾನಿಲ್ಲಿ ದಾರ ಸುತ್ಕೊಂಡು ಈಗ ಕುಚ್ಚು ಹಾಕ್ತಾಯಿದ್ದೀನಿ. ನೀವು ಬ್ಯಾಕಿಂದನೂ ಹಾಕ್ಬೋದು, ಫ್ರಂಟಿಂದನೂ ಹಾಕ್ಬೋದು. ಬ್ಯಾಕಿಂದ ಹಾಕೋಕ್ಕಿಂತ ಫ್ರಂಟಿಂದ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಸೀರೆಗೆ, ಅದು ಒಳ್ಳೆ ಲುಕ್ ಕೊಡುತ್ತೆ. ನೋಡಿ, ನಾನಿಲ್ಲಿ ದಾರನ ನನಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ತೊಗೊಂಡು ತೂರಿಸ್ಕೊಂಡು ಇದನ್ನು ಜರಿ ಥ್ರೆಡ್ಡಲ್ಲಿ ಕಟ್ಕೊತಾ ಇದ್ದೀನಿ. ಈ ಜರಿ ಥ್ರೆಡ್ಡು ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತೊಗೊಳ್ಳಿ. ಇದು ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ. ನೀವು ತೊಗೊಳುವಾಗ ಅದು ಕ್ವಾಲಿಟಿ ನೋಡಿ ತೊಗೊಳ್ಳಿ. ಈಗ ಹಾಕಿದ್ಮೇಲೆ ಒಂದು 4ರಿಂದ 5 ಸುತ್ತು ಹಾಕಿದ್ಮೇಲೆ ಅದು ಬ್ಯಾಕಿಂದ ನೀವು ದಾರ ತೊಗೊಂಡು ಒಳಗೆ ನಾಟ್ ಹಾಕ್ಕೊಳ್ಳಿ. ನೋಡಿ, ಇದು ಕತ್ರಿಯಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಅದನ್ನು ಅಳತೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಹಾಕ್ತಾಯಿದ್ದೀನಿ. ಮತ್ತೆ ಫಸ್ಟಿಂದ ತೋರಿಸ್ತಾ ಇದ್ದೀನಿ. ಸೂಜಿನ ಸೀರೆ ಒಳಗೆ ಪೋಣಿಸ್ಕೊಳ್ಳಿ. ಹಾಕೊಂಡಾದ್ಮೇಲೆ ನಿಮಗೆ ಎಷ್ಟು ಬೇಕಷ್ಟು ಅಳತೆನ ತಗೊಳ್ಳಿ, ಮೇಲೆ ಮತ್ತು ಕೆಳಗೆ. ಈಗ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಅದರ ಮಧ್ಯದಲ್ಲಿ ಎಮ್ಮಿಂಗ್ ಸೂಜಿನ ತೂರಿಸ್ಕೊಳ್ಳಿ. ಅದಕ್ಕೆ ನಾವು ಜರಿ ಥ್ರೆಡ್ನ ಹಾಕ್ಕೊಂಡಿರ್ತೀವಿ. ಆ ಜರಿ ಥ್ರೆಡ್ನ ಹಾಕ್ಕೊಂಡು ಲೆಫ್ಟಿಂದ ರೈಟಿಗೆ ನೀವು ಈ ರೀತಿ ಹಾಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಮತ್ತು ಒಳ್ಳೆ ಕ್ವಾಲಿಟಿನೂ ನೀವು ಕೊಟ್ಟಂಗಾಗುತ್ತೆ. ಬಿಚ್ಕೊಳೋದಿಲ್ಲ ಇದು ಬೇಗ, ಈ ರೀತಿ ನೀವು ಕುಚ್ಚು ಹಾಕೋದ್ರಿಂದ. ನೋಡಿ, ನಾನಿಲ್ಲಿ 3ನೇ ಹಾಕ್ತಾಯಿದ್ದೀನಿ ಕುಚ್ಚು. ನೋಡಿ, ಕುಚ್ಚು ನಾನು ಫೈನಲಾಗಿ ಹಾಕಿದ್ದೀನಿ, ಯಾವ ರೀತಿ ಬಂದಿದೆ. ಮತ್ತಿದು ಬೇರೆ ಥರ ಕುಚ್ಚು ಹಾಕಿರೋದು. ಪ್ಲೀಸ್ ನನ್ನ ಚಾನಲ್